ಹಲೋ ಫ್ರೆಂಡ್ಸ್, ಇವತ್ತು ನಾವು ರಿಕ್ರೂಟ್ಮೆಂಟ್ ಮತ್ತು ಸೆಲೆಕ್ಷನ್ ಇದರ ರಿಕ್ರೂಟ್ಮೆಂಟ್ ಪಾರ್ಟ್ ಮಾತ್ರ ನೋಡೋ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ 4ನೇ ಚಾಪ್ಟರ್ ಬರುತ್ತೆ. VSQ ಬಳ್ಳಾರಿ ಯೂನಿವರ್ಸಿಟಿ 6ನೇ ಸೆಮಿಸ್ಟರ್ BComನದು. ಸೊ ಇದರಲ್ಲಿ ಏನೆಲ್ಲ ಕಲಿಕೆ ಇದೆ ಅಂತ ನೋಡೋ. ಮೊದಲನೇದಾಗಿ ನೇಮಕಾತಿ ಬಗ್ಗೆ. ಸೊ ಇಲ್ಲಿ ನೀವು ಚಿತ್ರ ನೋಡ್ಬೋದು, ನೇಮಕಾತಿ ಮತ್ತು ಆಯ್ಕೆ. ರಿಕ್ರೂಟ್ಮೆಂಟ್ ಬೇರೆ, ಸೆಲೆಕ್ಷನ್ ಬೇರೆ. ರಿಕ್ರೂಟ್ಮೆಂಟ್ ಅಂದರೆ ನೀವು ಬೇರೆ ಬೇರೆ ಅಭ್ಯರ್ಥಿಗಳನ್ನು ಹುಡುಕಾಡ್ತೀರಾ. ಸೆಲೆಕ್ಷನ್ ಅಂದರೆ ಅದರಲ್ಲಿ ಒಬ್ಬರನ್ನು ನೀವು ಆಯ್ಕೆ ಮಾಡ್ತೀರಾ. ಒಬ್ಬರನ್ನು ಅಥವಾ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ಆಯ್ಕೆ ಮಾಡುವಂಥದ್ದು. ಸೊ ನೇಮಕಾತಿ ಅಂದರೆ ಏನು ಅಂತ ನೋಡುವ. ಅಗತ್ಯವಿರುವ ಸಂಖ್ಯೆ ಮತ್ತು ಅಗತ್ಯವಿರುವ ಸಿಬ್ಬಂದಿಯ ಪ್ರಕಾರವನ್ನು ನಿರ್ಧರಿಸಿ. ಎಷ್ಟು ಜನ ಬೇಕು, ಯಾವ ಟೈಪ್ನ ಎಂಪ್ಲಾಯೀಸ್ ಬೇಕು. ಮುಂದಿನ ಹಂತ ಅಗತ್ಯವಾದ ಮಾನವ ಸಂಪನ್ಮೂಲವನ್ನು ಗುರುತಿಸುವಂಥದ್ದು. ಎಲ್ಲಿ ಹೋದರೆ, ಯಾವ ಆರ್ಗನೈಸೇಷನ್ ಹೋದರೆ, ಅಥವಾ ಯಾವ ಕಾಲೇಜಿಗೆ ಹೋದರೆ, ಅಥವಾ ಯಾವ ವೆಬ್ಸೈಟ್ ಹೋದರೆ ನಮಗೆ ಎಂಪ್ಲಾಯೀಸ್ ಸಿಗ್ತಾರೆ, ನಮಗೆ ಬೇಕಿರುವ ಪ್ರಾಸ್ಪೆಕ್ಟಿವ್ ಫ್ಯೂಚರ್ ಎಂಪ್ಲಾಯೀಸ್ ಸಿಗ್ತಾರೆ ಅಂತ ನೋಡುವಂಥದ್ದು. ಸಂಸ್ಥೆಗೆ ಲಭ್ಯವಿರುವ ಮೂಲಗಳನ್ನು ಕಂಡುಹಿಡಿಯುವುದು, ಇದನ್ನು ನೇಮಕಾತಿ ಎಂದು ಕರೀತಾರೆ. ಮೂಲಗಳು ಯಾವ ಮೂಲಗಳಿಂದ ಸಿಗ್ತವೆ ಅಂತ ನೀವು ಹುಡುಕಾಡುವ ಪ್ರಕ್ರಿಯೆ ನೇಮಕಾತಿ ಆಗುತ್ತೆ. ಸೊ ಇದರ ವ್ಯಾಖ್ಯಾನ ಏನು ಅಂತ ನೋಡುವ. ಫ್ಲಿಪ್ ಅವರ ಪ್ರಕಾರ ನೇಮಕಾತಿ ಎಂದರೆ ನಿರೀಕ್ಷಿತ ಉದ್ಯೋಗಿಗಳನ್ನು ಹುಡುಕುವ ಮತ್ತು ಸಂಸ್ಥೆಯಲ್ಲಿ ಉದ್ಯೋಗಿಗಳಲ್ಲಿ ಅರ್ಜಿ ಸಲ್ಲಿಸಲು ಉತ್ತೇಜಿಸುವ ಪ್ರಕ್ರಿಯೆ. ಸೊ ಹುಡುಕುವ ಹಾಗೂ ಅರ್ಜಿ ಸಲ್ಲಿಸಲು ಉತ್ತೇಜಿಸುವ ಪ್ರಕ್ರಿಯೆ. ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಆಗಿರುತ್ತೆ. ಆ ಕಂಪನಿ ಒಂದು ಕಾಲೇಜಿಗೆ ಹೋಗಿ ಅಥವಾ ಕಂಪನಿ ಬಗ್ಗೆ ಹೇಳುತ್ತೆ. ನಮ್ಮ ಕಂಪನಿ ಎಷ್ಟು ಫೇಮಸ್ ಆಗಿದೆ, ಏನೇನು ಕೆಲಸ ಮಾಡಿದೆ, ಅಥವಾ ಎಷ್ಟು ಅವಾರ್ಡ್ಸ್ ಪಡ್ಕೊಂಡಿದೆ. ಸೊ ಇಲ್ಲಿ ಬಂದರೆ ಎಂಪ್ಲಾಯೀಸ್ ಹೇಗಿರ್ತಾರೆ, ಅವ್ರಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಇಂಥದ್ದೆಲ್ಲ ಮಾಡುವಾಗ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಒಂದು ಇಂಟ್ರೆಸ್ಟ್ ತಗೊಂಡು ಅದರಲ್ಲಿ ಅಪ್ಲೈ ಮಾಡ್ಬೋದು. ಸೊ ಈ ಪ್ರಕ್ರಿಯೆ ಏನಿದೆ ಅದು ಏನು, ನೇಮಕಾತಿಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೊ ಈ ನೇಮಕಾತಿ ಅಂದರೆ ಇಲ್ಲಿ ಒಂದು ನಿರೀಕ್ಷಿತ ಉದ್ಯೋಗಿಗಳನ್ನು ಹುಡುಕುವ, ನಮಗೆ ಇಂಥವೇ ಎಂಪ್ಲಾಯೀಸ್ ಬೇಕು, ಮತ್ತು ಸಂಸ್ಥೆಯಲ್ಲಿ ಉದ್ಯೋಗಿಗಳಿಗೆ ಅರ್ಜಿ ಸಲ್ಲಿಸಲು ಉತ್ತೇಜಿಸುವ ಪ್ರಕ್ರಿಯೆ. ಸೊ ಅಲ್ಲಿರುವ ವಿದ್ಯಾರ್ಥಿಗಳು ಆ ಕಂಪನಿಗೆ ಅಪ್ಲೈ ಮಾಡಬೇಕಾ ಬೇಡ ಅಂತ ಅವರು ಯೋಚನೆ ಮಾಡ್ತಾರೆ. ನೀವು ಅಟ್ರಾಕ್ಟಿವ್ ಆಗಿ ಕಂಪನಿ ಬಗ್ಗೆ ಪ್ರೆಸೆಂಟೇಷನ್ ಕೊಟ್ಟಾಗ ಅವರು ಇಂಟ್ರೆಸ್ಟ್ ತಗೊಂಡು ಇದು ಮಾಡ್ತಾರೆ. ಕಂಪನಿಯಲ್ಲಿ ಅಮೌಂಟ್ ಅಥವಾ ಕಂಪನಿಯಲ್ಲಿ ನಮ್ಮ ರೆಸ್ಯೂಮೆ ಹಾಕ್ಬೋದು. ಸೊ ಇದರ ಲಕ್ಷಣಗಳೇನು ಅಂತ ನೋಡುವ. ಸೊ ನೇಮಕಾತಿ ಅಂದರೆ ಸಂಸ್ಥೆಯಲ್ಲಿ ವಿವಿಧ ಉದ್ಯೋಗಿಗಳಿಗೆ ಜನರನ್ನು ಹುಡುಕುವ ಪ್ರಕ್ರಿಯೆ. ಸೊ ನಾನು ಆಲ್ರೆಡಿ ಹೇಳಿದೆ. ಸೊ ಜನರನ್ನು ಹುಡುಕುವ ಪ್ರಕ್ರಿಯೆ. ಇಲ್ಲಿ ನೀವು ಸೆಲೆಕ್ಷನ್ ಮಾಡ್ತಾ ಇಲ್ಲ, ಹುಡುಕ್ತೀವಿ ಮಾತ್ರ. ಸರಿಯಾದ ಉದ್ಯೋಗಿಗಳಿಗೆ ಸರಿಯಾದ ವ್ಯಕ್ತಿ, ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಸೊ ಇದು ಬಿಟ್ಟರೆ ಬೇರೆ ಮಾನವ ಸಂಪನ್ಮೂಲ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಗೆ ಮಾತ್ರ ಸಾಧ್ಯ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಸೊ ಇಬ್ಬರ ನಡುವೆ ಸಂಪರ್ಕ ಕಲ್ಪಿಸುವ ಪ್ರಕ್ರಿಯೆ. ಎಂಪ್ಲಾಯಿಗೆ ಒಳ್ಳೆ ಎಂಪ್ಲಾಯರ್ ಬೇಕಿರ್ತಾನೆ, ಎಂಪ್ಲಾಯರ್ಗೆ ಒಳ್ಳೆ ಎಂಪ್ಲಾಯ್ ಬೇಕಿರ್ತಾನೆ. ಮೂರನೇದು, ಸಂಸ್ಥೆಯಲ್ಲಿ ವಿವಿಧ ಉದ್ಯೋಗಿಗಳಿಗೆ ನಿರೀಕ್ಷಿತ ಅಭ್ಯರ್ಥಿಗಳನ್ನು ಆಕರ್ಷಿಸುವುದು ಸಕಾರಾತ್ಮಕ ಪ್ರಕ್ರಿಯೆ. ಸೊ ಯಾವ ಟೈಪ್ ಎಂಪ್ಲಾಯ್ ಬೇಕು, ನಮಗೆ ಎಂಥದ್ದೇ ಬೇಕು, ಇಂಥದ್ದೇ ಸ್ಕಿಲ್ ಇರಬೇಕು, ಇಂಥ ಏಜ್ನವರು ಇರಬೇಕು, ಇಂಥ ಎಕ್ಸ್ಪೀರಿಯೆನ್ಸ್ ಇದ್ದವರು ಇರಬೇಕು, ರೈಟ್. ಸೊ ನಿರೀಕ್ಷಿತ ಅಭ್ಯರ್ಥಿಗಳನ್ನು ಆಕರ್ಷಿಸುವ ಕೆಲಸ ಮಾಡುತ್ತೆ. ನಾಲ್ಕನೇದು, ಸಂಸ್ಥೆಯಲ್ಲಿ ಅರ್ಹ ಸಿಬ್ಬಂದಿಗಳನ್ನು ಪಡೆಯಲು ನೇಮಕಾತಿ ಮತ್ತು ಅದರ ಉದ್ದೇಶಗಳನ್ನು ಸಾಧಿಸಲು ಒಂದು ಪ್ರಮುಖ ಕಾರ್ಯವಾಗಿದೆ, ರೈಟ್. ಅರ್ಹ ಸಿಬ್ಬಂದಿಗಳು, ನಮಗೆ ಅಂಥ ಸಿಬ್ಬಂದಿಗಳು ಬೇಕು, ಮತ್ತು ನೇಮಕಾತಿ ಮತ್ತು ಅದರ ಉದ್ದೇಶ ಸಾಧಿಸಲಿಕ್ಕೆ, ನೀವು ಕಂಪನಿಯ ಉದ್ದೇಶ ಸಾಧಿಸಬೇಕಂತ ಹೇಳಿದರೆ ಅದಕ್ಕೆ ಏನು ಸ್ಟಾಫಿಂಗ್ ಬೇಕು, ಸಿಬ್ಬಂದಿ ನೇಮಕಾತಿ ಬೇಕಾಗುತ್ತೆ. ಸೊ ಸಿಬ್ಬಂದಿ ನೇಮಕಾತಿಯಿಂದ ನಮ್ಮ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸ್ಬೋದು. ಐದನೇದು, ನೇಮಕಾತಿ ಅನ್ನೋದು ಒಂದು ಘಟನೆಗಿಂತ ಒಂದು ಪ್ರಕ್ರಿಯೆ ಅಥವಾ ಚಟುವಟಿಕೆಗಳ ಸರಣಿಯಾಗಿದೆ. ಸೊ ಇದರಲ್ಲಿ ನೀವು ಒಂದೇ ಸಲ ರಿಕ್ರೂಟ್ಮೆಂಟ್ ಅಂತ ಹೇಳಿ ನೀವು ಮಾಡೋದಿಲ್ಲ, ಅದೊಂದು ಪ್ರೊಸೆಸ್. ಸೊ ಮೊದಲಿಗೆ ನೀವು ಕಂಪನಿಯಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಜಾಬ್, ಸೊ ಎಷ್ಟು ಜನ ಬೇಕು, ಯಾವ ಸ್ಕಿಲ್ ಬೇಕು, ಯಾವ ಪೊಸಿಷನ್ ಬೇಕು, ಎಷ್ಟು ಅದಕ್ಕೆ ಖರ್ಚಾಗುತ್ತೆ, ಅದೆಲ್ಲ ನೀವು ಯೋಚನೆ ಮಾಡ್ತೀರಾ. ನಂತರ ಯಾವುದೆಲ್ಲ ಮೂಲಗಳಿಂದ ಅಂತ ಹುಡುಕ್ತೀರಾ. ನಂತರ ನೀವು ಬೇರೆ ಬೇರೆ ಪ್ರೊಸೆಸ್ ಯೂಸ್ ಮಾಡಿಕೊಂಡು, ಅದು ಬೇರೆ ಬೇರೆ ಟೆಕ್ನಿಕ್ಸ್ ಆ್ಯಕ್ಟಿವಿಟೀಸ್ ಯೂಸ್ ಮಾಡಿಕೊಂಡು ನೀವು ಫ್ಯೂಚರ್ ಎಂಪ್ಲಾಯೀಸನ್ನು ಏನು ಮಾಡ್ತೀರಾ, ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಕಂಪನಿಯಲ್ಲಿ ಅವರು ಜಾಬ್ಗೆ ಅಪ್ಲೈ ಮಾಡುವ ಹಾಗೆ. ನಂಬರ್ 6, ಇದು ನೇಮಕಾತಿ ಮತ್ತು ನಿರೀಕ್ಷಿತ ಅಭ್ಯರ್ಥಿಗಳನ್ನು ಒಳಗೊಂಡ 2 ಮಾರ್ಗ ಪ್ರಕ್ರಿಯೆ ಮತ್ತು ಇಬ್ಬರು ತಮ್ಮದೇ ಆದ ಆಯ್ಕೆಗಳು ಹೊಂದಿರುತ್ತಾರೆ, ರೈಟ್. ಒಬ್ಬ ಜಾಬ್ ಅಪ್ಲೈ ಮಾಡುವ ಒಂದು 3-4 ಕಂಪನಿ ಅಪ್ಲೈ ಮಾಡಿರ್ತಾನೆ. ಹಾಗೆ ಎಂಪ್ಲಾಯರ್ ಕಡೆ ಕೂಡ ಒಂದು 3-4 ಎಂಪ್ಲಾಯಿ ಲಾಸ್ಟ್ ಮಿನಿಟ್, ಈಗ ನಮಗೆ ಒಬ್ಬರು ಬೇಕು, ಇದರಲ್ಲಿ 5ರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕು. ಸೊ ಹೀಗೆ ಆಯ್ಕೆಗಳು ಇಬ್ಬರ ಕಡೆನೂ ಇರುತ್ತವೆ. ಸೊ ನೇಮಕಾತಿಯ ಮೂಲಗಳು ಯಾವುವು? ಸೊ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಯಾವುದೆಲ್ಲ ಮೂಲಗಳಿಂದ
ಎಂಪ್ಲಾಯಿಯನ್ನು ಅಥವಾ ಏನು ನೇಮಕಾತಿಗಳನ್ನು ಮಾಡ್ಬೋದು ಅಂತ. ಸೊ 2 ಮೂಲಗಳಿವೆ, ಒಂದು ಆಂತರಿಕ, ಇನ್ನೊಂದು ಬಾಹ್ಯ. ಸೊ ಆಂತರಿಕ ಹೇಳಿದರೆ ಇನ್ಸೈಡ್ ದ ಆರ್ಗನೈಸೇಷನ್ ಅಥವಾ ಇಂಟರ್ನಲ್, ಅಥವಾ ಆಂತರಿಕ ಮೂಲಗಳಿಂದ ಅಂದರೆ ಬೇರೆ ಬೇರೆ ಎಂಪ್ಲಾಯೀಸ್ಗಳಿಂದ ಬೇರೆ ರೀತಿಯಲ್ಲಿ ನೀವು ಹೊಸ ಎಂಪ್ಲಾಯೀಸ್ ಅಥವಾ ಪೊಸಿಷನನ್ನು ಫಿಲ್ ಮಾಡಲಿಕ್ಕೆ ನೋಡ್ತೀರಾ. ಬಾಹ್ಯ ಮೂಲಗಳಂದರೆ ಕಂಪನಿ ಬಿಟ್ಟು ಹೊರಗಡೆ, ಸೊ ಬೇರೆ ಯಾವ ಮೂಲಗಳಿಂದ ನೀವು ಎಂಪ್ಲಾಯೀಸನ್ನು ಕರೆತರ್ತೀರಾ, ಕಂಪನಿಗೆ ಎಂಪ್ಲಾಯೀಸನ್ನು ತರ್ತೀರಾ ಅಥವಾ ಅಪ್ಲೈ ಮಾಡೋಗೆ ಮಾಡ್ತೀರಾ, ಅದೆಲ್ಲ ಬಾಹ್ಯ ಮೂಲ ಅಂತ ಹೇಳ್ಬೋದು. ಸೊ ಒನ್ ವೇ ನೋಡುವ. ಫಸ್ಟ್ ಒನ್ ವರ್ಗಾವಣೆ. ಆಂತರಿಕ ಮೂಲದಲ್ಲಿ ಮೊದಲನೇದು ವರ್ಗಾವಣೆ. ಈಗ ಒಂದು ಪ್ಲೇಸಲ್ಲಿ ಒಂದು ವೇಕೆನ್ಸಿ ಖಾಲಿಯಾಗಿದೆ, ಒಬ್ಬ ರಿಟೈರ್ ಆದ, ಒಂದು ಡೆತ್ ಆಯಿತು ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಆ ಪೊಸಿಷನನ್ನು ಫಿಲ್ ಮಾಡಬೇಕು. ಆ ಪೊಸಿಷನ್ ಫಿಲ್ ಮಾಡಬೇಕಾದ್ರೆ ಅಲ್ಲಿ ಯಾರೇ ಎಂಪ್ಲಾಯಿ ಇಲ್ಲದಿದ್ದರೆ ಕಂಪನಿಯಲ್ಲಿ ಜೂನಿಯರ್ ಆಗಿ, ಸೊ ಏನು ಮಾಡ್ಬೋದು, ಬೇರೆ ಕಡೆಯಿಂದ ಸೀನಿಯರ್ ಎಂಪ್ಲಾಯಿ ಇದ್ದರೆ ಬೇರೆ ಸೇಮ್ ಆರ್ಗನೈಸೇಷನ್, ಸೇಮ್ ಡಿಪಾರ್ಟ್ಮೆಂಟ್, ಸೇಮ್ ಕಂಪನಿ ಇನ್ನೊಂದು ಬ್ರಾಂಚ್ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಬೇರೆ ಕಡೆಯಿಂದ ಒಂದು ಎಂಪ್ಲಾಯನ್ನು ಈ ಕಡೆ ವರ್ಗಾವಣೆ ಮಾಡ್ಬೋದು. ಒಂದು ಬ್ಯಾಂಕಲ್ಲಿ ನೀವು ನೋಡಿರ್ಬೋದು ವರ್ಗಾವಣೆ ಆಗ್ತಾ ಇರುತ್ತೆ, ಒಂದು ಕಾಲೇಜಲ್ಲಿ ವರ್ಗಾವಣೆ ಆಗ್ತಾ ಇರುತ್ತೆ, ರೈಟ್. ಹೀಗೆ ವರ್ಗಾವಣೆ ಒಂದು ಪೊಸಿಷನ್ ಫಿಲ್ ಮಾಡಲಿಕ್ಕೆ ಅದು ಇಂಟರ್ನಲ್ ಸೋರ್ಸ್ ಆಗುತ್ತೆ. ಸೇಮ್ ಕಂಪನಿ ಆಗಿರುತ್ತೆ, ಸೇಮ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ, ಅಥವಾ ಸೇಮ್ ಕಂಪನಿ ಬ್ರಾಂಚ್ ಆಗಿರ್ಬೋದು. ಎರಡನೇದು ಬಡ್ತಿ. ಬಡ್ತಿ ಅಂದರೆ ಒಂದು ಲೋವರ್ ಪೊಸಿಷನಿಂದ ಹೈಯರ್ ಪೊಸಿಷನ್ಗೆ ಏನು ಮಾಡೋದು, ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅವರಿಗೆ ಏನು ಪೇಮೆಂಟ್ ರೂಪದಲ್ಲಿ ಅಥವಾ ಫಿನಾನ್ಷಿಯಲ್ ಬೆನಿಫಿಟ್ ರೂಪದಲ್ಲಿ ಜಾಸ್ತಿ ಏನು ಸವಲತ್ತು ಕೊಡುವಂಥದ್ದು, ಅದಕ್ಕೆ ಬಡ್ತಿ ಅಂತ ಹೇಳ್ತಾರೆ. ಪ್ರಮೋಷನ್. ಓಕೆ, ಒಬ್ಬ ಜನರಲ್ ಮ್ಯಾನೇಜರ್ ಇರ್ತಾನೆ, ಅವನಿಗೆ ಒಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದವನಿಗೆ ಜನರಲ್ ಮ್ಯಾನೇಜರ್, ಅಥವಾ ಲೋವರ್ ಲೆವೆಲ್ ಕ್ಲರ್ಕ್ ಇದ್ದವನಿಗೆ ಆಫೀಸರ್ ಜಾಬ್ ಕೊಡುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಡ್ತಿಯನ್ನು ನೀಡ್ಬೋದು. ಸೊ ಬಡ್ತಿ ನೀಡುವಾಗ ಏನಾಗುತ್ತೆ, ಲೋವರ್ ಲೆವೆಲ್ಸಿಂದ ಹೈಯರ್ ಲೆವೆಲ್ ಬಂದಾಗ, ಹೈಯರ್ ಲೆವೆಲ್ ಎಂಪ್ಲಾಯ್ ರಿಟೈರ್ ಆಗಿದೆ ಅಂದ್ಕೊಳ್ಳಿ, ಟಾಪ್ ಲೆವೆಲ್ ಎಂಪ್ಲಾಯ್ ರಿಟೈರ್ ಆಗಿದೆ ಅಂದ್ಕೊಳ್ಳಿ, ಬ್ಯಾಂಕ್ ಮ್ಯಾನೇಜರ್ ರಿಟೈರ್ ಆದ ಅಂದ್ಕೊಳ್ಳಿ. ಸೊ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಇರ್ತಾರೆ, ಅವರಿಗೆ ಈ ಪೊಸಿಷನನ್ನು ನೀವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬಡ್ತಿ ನೀಡೋ ಮೂಲಕ ಅವರಿಗೆ ಈ ಪೊಸಿಷನ್ ಕೊಡ್ಬೋದು. ಬಡ್ತಿ ನೀಡೋದ್ರಿಂದ ಏನಾಗುತ್ತೆ, ಅವನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಪ್ಲಸ್ ಅವನಿಗೆ ಫಿನಾನ್ಷಿಯಲ್ ಇಂಕ್ರಿಮೆಂಟ್ ಅಥವಾ ಫಿನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಸಿಗುತ್ತೆ. ಮೂರನೇದು ಮಾಜಿ ಉದ್ಯೋಗಿ ಅಥವಾ ಮಾಜಿ ಉದ್ಯೋಗಿಗಳ ಮರು ಉದ್ಯೋಗ. ಈ ಮಾಜಿ ಉದ್ಯೋಗಿಗಳು ಒಂದು ಸಲ ಕಂಪನಿ ಬಿಟ್ಟು ಹೋದಾಗ, ಅಥವಾ ಕಂಪನಿ ರಿಟೈರ್ ಆದ್ರೆ ಅಂತ ಅಂದ್ಕೊಳ್ಳಿ, ಕಂಪನಿ ಬಿಟ್ಟು ಬೇರೆ ಯಾವುದೋ ಒಂದು ಏಜ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಬಿಟ್ಟು ಹೋದಾಗ ಅವರನ್ನು ಮರು ಉದ್ಯೋಗಕ್ಕೆ ಕರೆಯುವಂಥದ್ದು. ಅಗತ್ಯ ಸಮಯದಲ್ಲಿ ನೀವು ನೋಡಿರ್ತೀರ, ರೀಸೆಂಟ್ಲಿ ಕೊರೋನಾ ವೈರಸ್ ಆದಾಗ ಎಷ್ಟೋ ಹಾಸ್ಪಿಟಲಲ್ಲಿ ರಿಟೈರ್ ಆದ ಡಾಕ್ಟ್ರುಗಳು ವಾಪಸ್ ಬಂದು ಸೇವೆಗೆ ಸೇರಿದ್ದಾರೆ. ಸೊ ಅಗತ್ಯತೆ ಇದ್ದಾಗ ಇದು ಮಾಡುವ ಸಾಧ್ಯತೆಗಳು ಇರುತ್ತವೆ. ನಾಲ್ಕನೇದು ಜಾಬ್ ಪೋಸ್ಟಿಂಗ್. ಜಾಬ್ ಪೋಸ್ಟಿಂಗ್ ಅಂದರೆ ಏನು ಅಂತ ನೋಡುವ. ಸೊ ಜಾಬ್ ಪೋಸ್ಟಿಂಗ್ ಅಂದರೆ ಇಲ್ಲಿ ಒಂದು ಕಂಪನಿ ಏನು ಮಾಡುತ್ತೆ, ಅದರದ್ದೇ ಆದ ಎಂಪ್ಲಾಯೀಸಿಗೆ ಒಂದು ಅಪಾರ್ಚುನಿಟಿ ಕೊಡುತ್ತೆ, ಅಥವಾ ನೀವು ಬೇರೆ ಬೇರೆ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು ಅಂತೇಳಿ. ಸೊ ಅದರ ಬುಲೆಟಿನಲ್ಲಿ, ಅದರ ಆ್ಯನ್ಯುವಲ್ ಬುಕ್ಕಲ್ಲಿ, ಯಾವುದೋ ಒಂದು ಅಥವಾ ನೋಟಿಸ್ ಬೋರ್ಡಲ್ಲಿ ಮೆನ್ಷನ್ ಮಾಡಿರುತ್ತೆ ಈ ಜಾಬ್ ಓಪನಿಂಗ್ಸ್ ಇದೆ, ನೀವು ಅಪ್ಲೈ ಮಾಡ್ಬೋದು. ಸೊ ಇದ್ದ ಎಂಪ್ಲಾಯೀಸಿಗೆ ಅವಕಾಶ ಮಾಡಿಕೊಡುವಂಥದ್ದು ಜಾಬ್ ಪೋಸ್ಟಿಂಗ್ ಆಗಿರುತ್ತೆ. ಹಾಗೆ ಜಾಬ್ ಬಿಡ್ಡಿಂಗ್ ಕೂಡ ಎದ್ದ ಎಂಪ್ಲಾಯಿಗೆ ಕೊಡುವಂಥದ್ದು, ಅಥವಾ ಎಂಪ್ಲಾಯಿಗಳು ತಮ್ಮ ಹತ್ರ ಅಡಿಷ್ನಲ್ ಸ್ಕಿಲ್ಸ್ ಇದೆ, ಅಡಿಷ್ನಲ್ ನಾಲೆಜ್ ಇದೆ, ಅಡಿಷ್ನಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳಿ ನೀವು ಜಾಬ್ ಅಪ್ಲೈ ಮಾಡಿದರೆ ಅದು ಜಾಬ್ ಬಿಡ್ಡಿಂಗ್ ಆಗುತ್ತೆ. ಸೊ ನೀವು ಒಂದು ಆರ್ಗನೈಸೇಷನಲ್ಲಿ ಬೇರೆ ಬೇರೆ ಆಪರ್ಚುನಿಟಿ ಇರ್ಬೋದು, ಅಥವಾ ಒಬ್ಬ ಲೋ ಲೆವೆಲ್ ಕೆಲಸ ಮಾಡ್ತಿರುವಾಗ ಬೇರೆ ನಾಲೆಜನ್ನು ಪಡ್ಕೊಂಡಿರ್ಬೋದು, ಅಥವಾ ಹೊಸ ಸರ್ಟಿಫಿಕೇಷನ್ ಕೋರ್ಸ್ ಇರ್ಬೋದು, ಅಥವಾ ಹೊಸ ಕೋರ್ಸ್ ಅಥವಾ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ಬೋದು. ಅಂಥ ಸಂದರ್ಭದಲ್ಲಿ ಅವನಿಗೊಂದು ಅವಕಾಶ ಕೊಡುತ್ತೆ ಬೇರೆ ಜಾಬ್ ಅಪ್ಲೈ ಮಾಡೋಕ್ಕೆ ಇದ್ದ ಎಂಪ್ಲಾಯಿ. ನೆಕ್ಸ್ಟ್ ನಂಬರ್ 6, ನೌಕರರ ಉಲ್ಲೇಖ. ಈಗ ಒಂದು ಕಂಪನಿಯಲ್ಲಿ ಹೊಸ ಎಂಪ್ಲಾಯಿ ಬೇಕಂತ ಹೇಳಿದಾಗ ಗೊತ್ತಾಗಲ್ಲ ಯಾರು ಚೆನ್ನಾಗಿರುತ್ತೆ ಯಾರು ಚೆನ್ನಾಗಿರಲ್ಲ. ಆದರೆ ಇದ್ದ ಎಂಪ್ಲಾಯಿಯ ಅವರಿಗೆ ಇದ್ದ ನಾಲೆಜನ್ನು ಬಳಸ್ಕೊಂಡು, ಅವರದ್ದೇ ರೆಫರೆನ್ಸ್, ಅವರದ್ದೇ ಉಲ್ಲೇಖಗಳನ್ನು ಬಳಸ್ಕೊಂಡು ಅವರ ಗುರ್ತದವರು ಅಥವಾ ಅವರ ಫ್ರೆಂಡ್ಸ್, ಅವರ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ಅವರು ಫ್ಯೂಚರಲ್ಲಿ ಪರ್ಫಾರ್ಮ್ ಮಾಡಬೇಕು. ಸೊ ಅಂಥ ಎಂಪ್ಲಾಯೀಸನ್ನು ಏನು ಮಾಡ್ತಾರೆ, ಉಲ್ಲೇಖ ಮಾಡುವ ವ್ಯವಸ್ಥೆನೂ ಇದೆ. ಇದು ಒಂದು ಆಂತರಿಕ ಮೂಲ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಎಲ್ಲ ಮೆಥಡಲ್ಲಿ, ಆಂತರಿಕ ಮೂಲ ಮೆಥಡಲ್ಲಿ ಏನಾಗುತ್ತೆ, ಸೊ ಎಂಪ್ಲಾಯಿ ಇಂಟರ್ನಲ್ಲಿ ಸರ್ಚ್ ಮಾಡ್ತಾರೆ, ಹೊಸ ಪೊಸಿಷನನ್ನು ಇಂಟರ್ನಲ್ಲಿ ಫಿಲ್ ಮಾಡ್ತಾರೆ. ಈ ಸಾಧ್ಯತೆ ಕೆಲವೆಲ್ಲ ಬೆನಿಫಿಟ್ಸ್ ಇದೆ, ಅದೆಲ್ಲ ಮುಂದೆ ನೋಡುವ. ನೆಕ್ಸ್ಟ್ ಎರಡನೇದು ಬಾಹ್ಯ ಮೂಲಗಳು. ಬಾಹ್ಯ ಮೂಲ ಅಂದರೆ ಕಂಪನಿಯಿಂದ ಹೊರಗಡೆ ಯಾವುದೆಲ್ಲ ಸೋರ್ಸ್ ಇದೆ, ಆ ಸೋರ್ಸ್ ಮೂಲಕ ನೀವೇನು ಮಾಡ್ತೀರಾ,
ಎಂಪ್ಲಾಯಿಗಳನ್ನು ಸರ್ಚ್ ಮಾಡ್ತಾರೆ, ಫ್ಯೂಚರ್ ಎಂಪ್ಲಾಯಿಗಳನ್ನು ಸರ್ಚ್ ಮಾಡ್ತಾರೆ. ಮೊದಲನೇದು ಜಾಹೀರಾತು. ಇದೊಂದು ಫೇಮಸ್ ಮೆಥಡ್ ಆಗಿದೆ. ಜಾಹೀರಾತು ನೀವು ನೋಡಿರ್ತೀರ, ಒಂದು ಪೇಪರಲ್ಲಿ ಇರ್ಬೋದು ಅಥವಾ ಒಂದು ಇದರಲ್ಲಿ ಟಿ ವಿಲಿ ಇರ್ಬೋದು, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ವಾಂಟೆಡ್, ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಇರುತ್ತೆ. ಸೊ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಅಥವಾ ವೆಬ್ಸೈಟ್ ಇರುತ್ತೆ, ಅವರು ಜಾಬನ್ನು ಅಪ್ಲೈ ಮಾಡಿ ಅವರಿಗೆ ಜನರು ಬರ್ತಾರೆ, ಅಥವಾ ಅಲ್ಲಿ ಕೊಟ್ಟಿರುವ ವಿಷಯ ಪ್ಯಾಕೇಜನ್ನು ನೋಡಿಕೊಂಡು ಎಂಪ್ಲಾಯೀಸ್ ಅಥವಾ ಪ್ರೊಸ್ಪೆಕ್ಟಿವ್ ಎಂಪ್ಲಾಯೀಸ್ ಅಪ್ಲೈ ಮಾಡ್ತಾರೆ. ಎರಡನೇದು ಕ್ಯಾಂಪಸ್ ನೇಮಕಾತಿ. ಇದೊಂದು ಫೇಮಸ್ ನೇಮಕಾತಿ ಆಗಿರುತ್ತೆ. ಕಂಪನಿಯವರು ಏನು ಮಾಡ್ತಾರೆ, ಹೊಸ ಎಂಪ್ಲಾಯೀಸ್, ಫ್ರೆಷರ್ಸ್ ಅಥವಾ ಈಗ ತಾನೇ ಒಂದು ಕಾಲೇಜಲ್ಲಿ ಡಿಗ್ರಿ ಮುಗಿಸ್ತಾ ಇರುವ ಅಥವಾ ಫೈನಲಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಇದನ್ನು ಕ್ಯಾಂಪಸ್ ನೇಮಕಾತಿ ಮಾಡ್ತಾರೆ. ಕ್ಯಾಂಪಸ್ಸಿಗೆ ಬಂದು ಅವರನ್ನು ರಿಕ್ರೂಟ್ ಮಾಡ್ತಾರೆ. ಯಾರು ಚೆನ್ನಾಗಿರ್ತಾರೆ, ಚೆನ್ನಾಗಿ ಕಲಿತಾರೆ, ಇಂಟರ್ವ್ಯೂ ಸ್ಕಿಲ್ಸ್ ಇರುತ್ತೆ ಅಥವಾ ಪರ್ಫಾರ್ಮೆನ್ಸ್ ಮಾಡೋ ಸ್ಕಿಲ್ ಇರುತ್ತೆ, ಅಂಥವರನ್ನು ಏನು ಮಾಡುತ್ತೆ, ಕಂಪನಿ ಕ್ಯಾಂಪಸ್ಸಿಗೆ ಬಂದೆ ಅವರನ್ನು ನೇಮಕಾತಿ ಮಾಡಿಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ವಿದ್ಯಾರ್ಥಿಗೆ ಅವರು ಶಿಕ್ಷಣ ಮುಗಿಯೋ ಮೊದಲೇ ಅವರಿಗೊಂದು ಜಾಬ್ ಸಿಕ್ಕಿದಾಗುತ್ತೆ. ಹಾಗೆ ಕಂಪನಿಗಳಿಗೆ ಒಂದು ಹೊಸ ಫ್ರೆಷರ್ ವಿದ್ಯಾರ್ಥಿಗಳು ಅವರಿಗೆ ಮುಂದೆ ಒಳ್ಳೆಯ ಟ್ರೈನಿಂಗ್ ಕೊಟ್ಟು ಅವರು ಕಂಪನಿಯಲ್ಲಿ ಉಳ್ಕೊಳ್ಳುವ ಹಾಗೆ ಮಾಡುತ್ತೆ. ಸೊ ಫ್ರೆಷರ್ಗೆ ಒಳ್ಳೆಯ ಟ್ರೈನಿಂಗ್ ಕೊಡೋದ್ರಿಂದ ಅವರ ಖರ್ಚು ಕಡಿಮೆ ಆಗುತ್ತೆ. ನಂಬರ್ 3, ಉದ್ಯೋಗ ವಿನಿಮಯ ಕೇಂದ್ರಗಳು. ಸೊ ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ ಏನಾಗುತ್ತೆ, ಇದು ಮೊದಲು ತುಂಬ ಫೇಮಸ್ ಆಗಿತ್ತು, ಆದರೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಯುಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಫ್ಯೂಚರಲ್ಲಿ ಪುನಃ ಇದರ ಅವಶ್ಯಕತೆ ಬೀಳ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಥವಾ ಒಂದು ಪ್ಲೇಸಲ್ಲಿ ಒಂದು ಉದ್ಯೋಗ ವಿನಿಮಯ ಕೇಂದ್ರ ಇರುತ್ತೆ. ಇಲ್ಲಿ ಎಂಪ್ಲಾಯರ್ ಬಂದು ಇಂಥ ಪೊಸಿಷನ್ ಓಪನ್ ಇದೆ ಅಂತೇಳಿ ಮಾಹಿತಿ ಕೊಡ್ತಾನೆ. ಅದೇ ಎಂಪ್ಲಾಯಿ ಬಂದು ಅವನ ಡೀಟೇಲ್ಸನ್ನು ಸಬ್ಮಿಟ್ ಮಾಡಿ ಹೋಗ್ತಾನೆ, ಫಾರ್ಮ್ ಫಿಲ್ ಮಾಡಿ ಹೋಗಿರ್ತಾನೆ. ಈ ಪ್ರೊಫೈಲ್ ಆ ಪ್ರೊಫೈಲ್ ಮ್ಯಾಚ್ ಆದಾಗ ಏನಾಗುತ್ತೆ, ಇವರಿಗೆ ಉದ್ಯೋಗ ಅಥವಾ ಒಂದು ಇಂಟರ್ವ್ಯೂ ವ್ಯವಸ್ಥೆ ಇದೆ ಅಥವಾ ಜಾಬ್ ಆಪರ್ಚುನಿಟಿ ಅಂತ ಹೇಳಿ ಎಂಪ್ಲಾಯೀಸಿಗೆ ಮಾಹಿತಿ ನೀಡ್ಬೋದು. ನಂಬರ್ 4, ಕ್ಯಾಶುವಲ್ ಕರೆ ಮಾಡುವವರು. ಸೊ ಕೆಲವು ಸಲ ಒಂದು ಜಾಬ್ ಅಪ್ಲೈ ಮಾಡಲಿಕ್ಕಿರುವಾಗ ಒಂದು CV ಅಥವಾ ರೆಸ್ಯೂಮೆ ಕೊಟ್ಟು ಹೋಗಿರ್ತಾರೆ ಅಥವಾ ಮಾಹಿತಿ ಕೊಟ್ಟು ಹೋಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕಂಪ್ನಿಗೆ ಬೇಕು ಅಂತ ಅನಿಸಿದರೆ, ಕಂಪನಿ ಹೊಸ ಎಂಪ್ಲಾಯೀಸ್ ಬೇಕು ಅಥವಾ ಒಂದು ಚಿಕ್ಕದೊಂದು ಕೆಲಸ ಇದೆ, ಆ ಕೆಲಸ ಮುಗಿಸಬೇಕು ಅಂತ ಹೇಳಿ ಇದ್ದಾಗ ಸುಮ್ಮನೆ ಹೀಗೆ ಅದಕ್ಕೊಂದು ಕಾಲ್ ಮಾಡಿ, ನೀವು ಫ್ರೀ ಇದ್ದೀರಾ ಅಥವಾ ನೀವು ಕೆಲಸ ಮಾಡ್ಬೋದಾ ಅಂತ ಹೇಳಿ ಕೇಳಿಕೊಂಡು ಹೀಗೆ ಕ್ಯಾಶುವಲ್ ಕರೆ ಮಾಡಿಕೊಂಡು ಜಾಬನ್ನು ಫಿಲ್ ಮಾಡ್ಬೋದು, ನೇಮಕಾತಿ ಮಾಡುವ ಆಪ್ಷನ್ಸ್ ಇದ್ದಾವೆ. ನಂಬರ್ 5, ಕಾರ್ಮಿಕ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಬೇಸ್ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, ಒಂದು ಕಂಪನಿಯಲ್ಲಿ ಹೆಚ್ಚಿನ ಕೇಸಲ್ಲಿ ಕನ್ಸ್ಟ್ರಕ್ಷನ್ ಬೇಸ್ ಕಂಪನಿಯಲ್ಲಿ ಇದು ನಡೀತದೆ. ಒಬ್ಬ ಎಂಪ್ಲಾಯ್ ಅಂಡರಲ್ಲಿ ಎಷ್ಟೋ ಜನ ಕಾರ್ಮಿಕ ಗುತ್ತಿಗೆದಾರರು ಇರ್ತಾರೆ. ಸೊ ಈ ಪ್ರಕಾರ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡಿಸ್ಕೊಂಡು ನಿಮ್ಮ ವರ್ಕ್ ಪರ್ಫಾರ್ಮ್ ಮಾಡಲಿಕ್ಕಿರೋದು ಅದನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಗುತ್ತಿಗೆ ಆಧಾರದ ಮೇಲೆ ಇರುವವರು ಅವರು ಪರ್ಮನೆಂಟ್ ಎಂಪ್ಲಾಯ್ ಆಗಿರಲ್ಲ, ಅವರನ್ನು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಇರ್ಬೋದು. ಒಬ್ಬ ಕಾನ್ಸ್ಟ್ರಕ್ಷನ್ಗೆ ಕಾಂಟ್ರಾಕ್ಟ್ ಕೊಟ್ಟಾಗ ಅವ ಬಿಟ್ಟು ಹೋದರೆ ಅವರ ಜೊತೆ ಅಷ್ಟು ಕಾರ್ಮಿಕ ಗುತ್ತಿಗೆದಾರರು ಹೋಗಿಬಿಡ್ತಾರೆ. ಸೊ ಅದರ ಬದಲಿಗೆ ಇನ್ನೊಬ್ಬರನ್ನು ಎಂಪ್ಲಾಯ್ ಮಾಡಿ ಅವನ ಅಂಡರಲ್ಲಿರುವ ಗುತ್ತಿಗೆದಾರರು ಬರ್ತಾರೆ. ಹೀಗೆ ಇದು ನಡೀತದೆ. ನೆಕ್ಸ್ಟ್ 6ನೇದು ಪ್ಲೇಸ್ಮೆಂಟ್ ಏಜೆನ್ಸಿಗಳ ಕೆಲಸ ಏನಂತ ಹೇಳಿದರೆ, ಒಂದು ಕಂಪನಿಗೆ ಬೇಕಾದಂಥ ಎಂಪ್ಲಾಯೀಸ್ ಅನ್ನು ಅದು ಸಪ್ಲೈ ಮಾಡಿ ಕೊಡುತ್ತೆ. ಸೊ ಇದರ ಜೊತೆ ಅವರನ್ನು ಪ್ಲೇಸ್ಮೆಂಟ್ ಮಾಡುವ ಅಥವಾ ಒಂದು ಇದು ಹೇಗೆ ಉದ್ಯೋಗ ವಿನಿಮಯ ಕೇಂದ್ರ ಇರುತ್ತೆ, ಹಾಗೆ ಇದು ಪ್ರೈವೇಟಾಗಿ ಏಜೆನ್ಸಿ ಕೆಲಸಗಳನ್ನು ಮಾಡುತ್ತೆ. ಸೊ ಎಷ್ಟು ಜನ ಬೇಕು, 10 ಜನ ಎಂಪ್ಲಾಯೀಸ್ ಬೇಕು ಅಂತ ಹೇಳಿದಾಗ ಇದು ಏಜೆನ್ಸಿ ಕೆಲಸ ಮಾಡುತ್ತೆ, ಅದಕ್ಕೆ ಕಮಿಷನ್ ಚಾರ್ಜ್ ಕೂಡ ಮಾಡುತ್ತೆ. ನೆಕ್ಸ್ಟ್ ನಂಬರ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಸೊ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಇಷ್ಟು ಪೊಸಿಷನ್ ಅಂತ ಹೇಳಿದಾಗ ಈ ಕಂಪನಿಯ ಆಲ್ಮೋಸ್ಟ್ ಒಂದು ಎಲ್ಲ ವಿಷಯಗಳನ್ನು ಅರಿತುಕೊಂಡು ಈ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಎಂಪ್ಲಾಯೀಸ್ಗಳನ್ನು ಕೊಡುತ್ತೆ. ಸೊ ಈ ಕನ್ಸಲ್ಟೆಂಟ್ ಯಾವ ಟೈಪ್ ಎಂಪ್ಲಾಯ್ ಬೇಕು, ಏನು ಕೆಲಸ ಬೇಕಾಗಿರುತ್ತೆ ಅಥವಾ ಯಾವ ಸ್ಕಿಲ್ ಇರಬೇಕು, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಅವರೇ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಅವರೇ ಇಂಟರ್ವ್ಯೂ ಮಾಡ್ತಾರೆ, ಅವರೇ ಇದ್ರ ಬಗ್ಗೆ ಮಾತಾಡಿಕೊಂಡು ಕೊನೆಗೆ ಎಲ್ಲ ರೆಡಿ ಮಾಡಿ ಏನು ಮಾಡ್ತಾರೆ, ಕಂಪನಿಗೆ ಅದನ್ನು ಕೊಡಿಸ್ತಾರೆ. ಲಾಸ್ಟ್ ಒನ್ ಗೇಟ್ ನೇಮಕಾತಿ. ಸೊ ಹೆಸರು ಹೇಳುತ್ತೆ, ಗೇಟಲ್ಲೇ ನೇಮಕಾತಿ ಮಾಡುವಂಥದ್ದು. ಇದು ಹೆಚ್ಚಿನ ಅನ್ಸ್ಕಿಲ್ಡ್ ಲೇಬರ್ಗೆ ಇದು ಮಾಡ್ತಾರೆ. ಅನ್ಸ್ಕಿಲ್ಡ್ ಲೇಬರ್ ಜಾಸ್ತಿ
ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕಾಗಿರಲ್ಲ ಅಂಥೇಳಿ ಗೇಟಲ್ಲಿ ಈಗ ಇವತ್ತು ಜಾಬ್ ಇದೆ, ಈ ಜಾಬ್ ಇದೆ ಅಂತ ಯಾರೆಲ್ಲ ಬರ್ಬೋದು ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಅಥವಾ ಒಂದು ಗೇಟ್ ಮೇಲೆ ಇಲ್ಲಿ ಕೆಲಸ ಇದೆನಾ ಅಂತ ಕೇಳಿದಾಗ ಗೇಟ್ ಮೇಲೇ ಕೆಲಸ ಇದೆ ಅಂಥೇಳಿ ಒಳಗೆ ಕರೀತಾರೆ. ಸೊ ಹೀಗೆ ಗೇಟ್ ನೇಮಕಾತಿ ನಡೀತದೆ. ಸೊ ಇದೆಲ್ಲ ಆಂತರಿಕ ಮತ್ತು ಬಾಹ್ಯ ಮೂಲಗಳು. ಇದರ ಅನುಕೂಲ ಹಾಗೂ ಅನನುಕೂಲಗಳು ಏನಂತ ನೋಡು. ನೇಮಕಾತಿಯ ಆಂತರಿಕ ಮೂಲಗಳ ಅನುಕೂಲಗಳು. ಸೊ ಮೊದಲನೇದು, ಸಂಸ್ಥೆಯ ರಚನೆಯು ಉದ್ಯೋಗಿಗಳಿಗೆ ತಿಳಿದಿದೆ ಮತ್ತು ಅವರ ಉದ್ಯೋಗಗಳನ್ನು ಸುಲಭವಾಗಿ ಹೊಂದಿಸಬಹುದು, ನಿಭಾಯಿಸಬಹುದು. ಕಂಪನಿಯಿಂದ ಇಂಟರ್ನಲ್ಲಿ ಇರುವವರು ಏನು ಮಾಡ್ತಾರೆ, ಅವರಿಗೆ ಕಂಪನಿ ಬಗ್ಗೆ ನಾಲೆಜ್ ಇರುತ್ತೆ, ಅವರನ್ನೇ ರಿಕ್ರೂಟ್ ಮಾಡಿದರೆ ಏನು ಸುಲಭವಾಗಿ ಹೊಂದಿಸಿಕೊಳ್ಳಲಿಕ್ಕೆ, ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಇದು ಸಂಸ್ಥೆಗಳ ಕಡೆಗೆ ನೌಕರರ ಮನೋಸ್ಥೈರ್ಯ ಮತ್ತು ಬದ್ಧತೆಯನ್ನು ಹೆಚ್ಚಿಸ್ತದೆ. ಈಗ ನಾನು ಇಷ್ಟು ಕಂಪನಿಯಲ್ಲಿ ಇಷ್ಟು ವರ್ಷ ದುಡಿದಿದ್ದೇನೆ, ನನಗೆ ಒಂದು ಹೈಯರ್ ಪೊಸಿಷನ್ ಕೊಟ್ಟಾಗ ಏನಾಗುತ್ತೆ, ಕಂಪನಿ ಮೇಲೆ ಮನೋಸ್ಥೈರ್ಯ, ಬದ್ಧತೆ, ರೈಟ್, ಒಂದು ಫೇತ್ಫುಲ್ನೆಸ್ ಬಂದೇ ಬರುತ್ತೆ, ಲಾಯಲ್ಟಿ. ನಂಬರ್ 3, ಸಂಸ್ಥೆಯೊಳಗಿನ ಹೊರಗಿನವರಿಗಿಂತ ಅವರಿಗೆ ಆದ್ಯತೆ ನೀಡಲಾಗುವುದು ಎಂದು ಪ್ರಚಾರಗಳು ಭರವಸೆ ನೀಡುತ್ತವೆ. ಪ್ರಚಾರ ಅಂದರೆ ಇಲ್ಲಿ ಬಡ್ತಿ ಅಂತ ಆಗುತ್ತೆ. ಸೊ ಬಡ್ತಿ ಕೊಟ್ಟಾಗ ಏನಾಗುತ್ತೆ, ಹೊರಗಿನವ್ರಿಗಿಂತ ನಮಗೆ ಒಂದು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಖುಷಿಯಾಗುತ್ತೆ. ನೇಮಕಾತಿಯಲ್ಲಿ ಭಾರಿ ವೆಚ್ಚ ಕಡಿಮೆ ಆಗುತ್ತೆ. ಸೊ ಹೊರಗೆ ಹೋಗಿ ನೀವು ಬೇರೆ ಬೇರೆ ರೀತಿಯಲ್ಲಿ ಜಾಬನ್ನು ಅಥವಾ ರಿಕ್ರೂಟ್ಮೆಂಟ್ ಮಾಡಬೇಕಿಲ್ಲ, ಇಂಟರ್ನಲ್ಲಿ ಮಾಡುವಾಗ ವೆಚ್ಚ ಕಡಿಮೆ. ಆಂತರಿಕ ನೌಕರರಿಗೆ ಆಪರೇಟಿಂಗ್ ಕಾರ್ಯವಿಧಾನಗಳು ಮತ್ತು ಪ್ರಕ್ರಿಯೆ ಬಗ್ಗೆ ತಿಳಿದಿರುವುದರಿಂದ ತರಬೇತಿ ವೆಚ್ಚವು ಕಡಿಮೆ. ಸೊ ಇದ್ದವರಿಗೆ ನಾಲೆಜ್ ಕೊಟ್ಟಾಗ, ಟ್ರೈನಿಂಗ್ ಕೊಟ್ಟಾಗ ಅದರ ವೆಚ್ಚವೂ ಕಡಿಮೆ. ಹೊರಗಿನವರಿಗೆ ರಿಕ್ರೂಟ್ಮೆಂಟ್ ಮಾಡಿ ಟ್ರೈನಿಂಗ್ ಕೊಡುವಾಗ ಖರ್ಚು ಜಾಸ್ತಿ ಆಗುತ್ತೆ. 6ನೇದು, ನೌಕರರು ತಮ್ಮ ಸಂಸ್ಥೆಗಳಲ್ಲಿ ಬಡ್ತಿ ಪಡೆದಿರುವ ತಮ್ಮ ಉದ್ಯೋಗಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಸಹ ಪ್ರೇರೇಪಿಸಲ್ಪಡುತ್ತಾರೆ. ಸೊ ಬಡ್ತಿ ಹೊಂದಿದಾಗ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಧ್ಯತೆ ಆಗುತ್ತೆ. ಯಾಕೆ, ನಮ್ಮ ಕಂಪನಿ ಅಂತೇಳಿ ಅವರಿಗೊಂದು ಫೀಲ್ ಇರುತ್ತೆ. ನಿರ್ವಹಣೆ ಮತ್ತು ಟ್ರೇಡ್ ಯೂನಿಯನ್ ಸಂಬಂಧಗಳು ಉತ್ತಮವಾಗಿರುತ್ತೆ. ಯಾಕೆಂದರೆ ಒಕ್ಕೂಟಗಳು ಸಾಮಾನ್ಯವಾಗಿ ಆಂತರಿಕ ನೇಮಕಾತಿಯನ್ನು ಆದ್ಯತೆ ನೀಡುತ್ತೆ. ಯಾವಾಗಲೂ ಒಬ್ಬ ಎಂಪ್ಲಾಯಿಗೆ ಇಂಟರ್ನಲ್ಲಿ ಮೋಟಿವೇಟ್ ಮಾಡಿದಾಗ, ಇಂಟರ್ನಲ್ಲಿ ಅವರಿಗೆ ಜಾಬ್ ಬೆನಿಫಿಟ್ ಕೊಟ್ಟಾಗ ಇದು ಅವರಿಗೆ ಮೋಟಿವೇಶನ್ ಆಗುತ್ತೆ. ಹೊರಗಿನ ಟ್ರೇಡ್ ಯೂನಿಯನ್ ಜೊತೆ ಸಂಬಂಧನೂ ಚೆನ್ನಾಗಿರುತ್ತೆ. 8ನೇದು, ಉದ್ಯೋಗ ಭರ್ತಿ ಮಾಡುವಾಗ ಉನ್ನತ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಸೊ ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಉದ್ಯೋಗಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ. ಈಗ ಒಂದು ಎಂಪ್ಲಾಯಿ ಚೆನ್ನಾಗಿದ್ದಾನೆ ಅಂತ ಹೇಳಿದಾಗ, ಅವರಿಗೆ ಬಡ್ತಿ ನೀಡಿದಾಗ ಅವನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅಥವಾ ಪ್ರತಿಭಾನ್ವಿತ ಇದ್ದಾಗ ಅವನು ಕಂಪನಿ ಬಿಟ್ಟು ಬೇರೆ ಕಂಪನಿಗೆ ಹೋಗೋದಿಲ್ಲ. ಓಕೆ, ಈಗ ಅನನುಕೂಲಗಳೇನು ನೋಡುವ. ಮೊದಲನೇದು, ಇದು ಸಂಸ್ಥೆಗಳಲ್ಲಿ ಹೊಸ ಪ್ರತಿಭೆಗಳಿಗೆ ನಿರುತ್ಸಾಹಗೊಳಿಸ್ತದೆ. ಇಲ್ಲಿ ಹೊರಗಿನವರಿಗೆ, ಈಗ ಇದ್ದವರಿಗೆ ಚಾನ್ಸ್ ಕೊಟ್ಟಾಗ ಹೊರಗಿನ ಒಳ್ಳೆಯ ಪ್ರತಿಭಾವಂತರಿದ್ದರೂ ಅವರಿಗೆ ಚಾನ್ಸ್ ಸಿಗೋದಿಲ್ಲ, ನಿರುತ್ಸಾಹ ಆಗ್ಬೋದು. 2ನೇದು, ಬಡ್ತಿ ಪಡೆಯಲು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಆಯ್ಕೆಯನ್ನು ನಿರ್ಬಂಧಿಸುತ್ತದೆ. ಸೊ ಸೀಮಿತ ಆಯ್ಕೆ, ಒಂದು 10 ಜನ ಇದ್ದಾರೆ, 10 ಜನರಲ್ಲಿ ನೀವು ಒಬ್ಬರನ್ನು ಬಡ್ತಿಗೆ ಸೆಲೆಕ್ಟ್ ಮಾಡಬೇಕಂತ ಹೇಳಿದಾಗ ನಿಮ್ಮ ಆಯ್ಕೆ ಸೀಮಿತ ಆಗಿಬಿಡುತ್ತೆ. 3ನೇದು, ಮಾನವ ಶಕ್ತಿಯ ಚಲನಶೀಲತೆಯನ್ನು ಸಹ ನಿರ್ಬಂಧಿಸಲಾಗಿದೆ. ಇಲ್ಲಿ ಮ್ಯಾನ್ ಪವರ್ ಅದು ಮೂವ್ಮೆಂಟ್ ಆಗೋದಿಲ್ಲ. ಇದು ಏನಾಗುತ್ತೆ, ಇದ್ದಲ್ಲೇ ಕಂಪನಿ ಒಳಗೆ ಇದ್ದದ್ದೇ ಕಂಪನಿ ಒಳಗೆ ಇರುತ್ತೆ, ಹೊರಗಿಂದ ಯಾವುದೇ ಚಾಲನೆ ಆಗಲ್ಲ. ಹಿರಿತನ ಮತ್ತು ಸಾಮರ್ಥ್ಯ ಸಂಬಂಧಿಸಿದ ನಿರ್ವಹಣೆಯಲ್ಲಿ ಸಂಘರ್ಷ ಉಂಟಾಗ್ಬೋದು. ಇದು ಒಲವು ತೋರಿಸಲು ಕಾರಣವಾಗ್ಬೋದು. ಸೊ ಕೆಲವರು ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿರ್ಬೋದು, ಕೆಲವರು ತುಂಬ ವರ್ಷ ಕೆಲಸ ಮಾಡಿರ್ಬೋದು. ಸೊ ಅಂಥವರಿಗೆ ನೀವು ಪ್ರಮೋಷನ್ ಕೊಟ್ಟಾಗ ಒಳ್ಳೆ ಕೆಲಸ ಮಾಡುವವರು, ಸಾಮರ್ಥ್ಯ ಹೊಂದಿದವರಿಗೆ ಅನ್ಯಾಯ ಮಾಡಿದಾಗೆ ಆಗುತ್ತೆ. ನೆಕ್ಸ್ಟ್ ನಂಬರ್ 5, ಸಂಸ್ಥೆಯ ಬೆಳವಣಿಗೆಯು ಸಂಘಟನೆಯಲ್ಲಿ ಸೀಮಿತ ಜನರ ಪ್ರತಿಭೆಯಿಂದ ಪ್ರಭಾವಿತವಾಗಿರುತ್ತದೆ. ಇಲ್ಲಿ ಹೊಸಬರಿಗೆ ಪ್ರವೇಶ ಇರದೇ ಇದ್ದುದರಿಂದ ಏನಾಗುತ್ತೆ, ಸೊ ಇದ್ದ ಪ್ರತಿಭೆಗಳಿಂದ, ಸೀಮಿತ ಪ್ರತಿಭೆಗಳಿಂದ ಪ್ರಭಾವಿತವಾಗುತ್ತೆ. ಅದರಿಂದ ಹೊಸ ಜನರಿಂದ ಹೊಸ ಪ್ರತಿಭೆ ಬರೋಕ್ಕೆ ಸಾಧ್ಯ ಇಲ್ಲ. 6ನೇದು, ಎಲ್ಲ ಖಾಲಿ ಹುದ್ದೆಗಳನ್ನು ಆಂತರಿಕ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದಿಲ್ಲ. ಕೆಲ ಹುದ್ದೆಗಳಿರ್ಬೋದು, ಎಲ್ಲವೂ ಆಂತರಿಕವಾಗಿ ಸಿಗುತ್ತೆ ಅಂತ ಹೇಳಿದರೆ ಆಗಲ್ಲ. ಕೆಲ ಹುದ್ದೆಗಳಿಗೆ ಬಾಹ್ಯ ಮೂಲಗಳಿಂದ ತರಲೇಬೇಕಾಗುತ್ತೆ. ಕೆಲವು ಸ್ಪೆಷಲೈಸ್ ಹುದ್ದೆ ಇರ್ಬೋದು, ಅಥವಾ ಕಂಪನಿ ಗ್ರೋ ಆಗ್ಬೋದು, ಡಿಪಾರ್ಟ್ಮೆಂಟ್ ಎಕ್ಸ್ಟ್ರಾ ಬರ್ಬೋದು. ಅಂಥ ಸಂದರ್ಭದಲ್ಲಿ ಬೇರೆ ಅಥವಾ ಹೊರಗಿನ ಅಭ್ಯರ್ಥಿಗಳು ಬರಲೇಬೇಕಾಗುತ್ತೆ. 7ನೇದು, ಹೊಸ ಉದ್ಯಮಕ್ಕಾಗಿ ಇದು ನಿಜವಾಗಿಯೂ ಲಭ್ಯವಿಲ್ಲ. ಸೊ ಹೊಸ ಉದ್ಯಮ ಬೇಕಿದಾಗ ನೀವು ಇಂಟರ್ನಲ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. 8ನೇದು, ಯಾವಾಗಲೂ ಆಂತರಿಕವಾಗಿ ನೇಮಕಾತಿ ಮಾಡಿಕೊಳ್ಳುವುದರಿಂದ ಮಾರುಕಟ್ಟೆ ಮತ್ತು ಉದ್ಯಮದಿಂದ ಸ್ಪರ್ಧೆಯಿಂದ ಹೊರಗುಳಿಯಬಹುದು. ರೈಟ್. ಸೊ ಇಂಟರ್ನಲ್ಲಿದ್ದಾಗ ಏನಾಗುತ್ತೆ, ನೀವು ಲಿಮಿಟೆಡ್ ಜನರನ್ನು ತಗೊಳ್ತೀರಾ, ಇದರಿಂದ ಏನೂ ಹೊಸತನ ಬರಲ್ಲ, ಅಥವಾ ಮಾರುಕಟ್ಟೆಯಲ್ಲಿ ಉದ್ಯಮದಿಂದ ಅಥವಾ ಸ್ಪರ್ಧೆಯಿಂದ ನೀವು ಹೊರಗುಳಿಬೇಕಾಗುತ್ತೆ.
ನೆಕ್ಸ್ಟ್ ಅವರ ಬಾಹ್ಯ ನೇಮಕಾತಿಯ ಅನುಕೂಲಗಳು. ಸೊ ಬಾಹ್ಯವಾಗಿ ನೇಮಕಾತಿ ಮಾಡಿದಾಗ ಏನೆಲ್ಲ ಅನುಕೂಲಗಳಿರುತ್ತೆ ನೋಡುವ. ಫಸ್ಟ್ ಒನ್, ಇದು ಅರ್ಜಿದಾರರ ದೊಡ್ಡ ಗುಂಪನ್ನು ಆಕರ್ಷಿಸುತ್ತದೆ. ರೈಟ್, ಒಂದು ಕಂಪನಿ ಹೆಸರು ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ಜನ ಅಪ್ಲೈ ಮಾಡ್ತಾರೆ, ಒಳ್ಳೆಯ ಪ್ರತಿಭೆಗಳು ಸಿಗುವ ಸಾಧ್ಯತೆಗಳು ಇರುತ್ತೆ. ಹೊಸ ಪ್ರತಿಭೆಗಳನ್ನು ಸಂಸ್ಥೆಯಲ್ಲಿ ಆಕರ್ಷಿಸಲಾಗುತ್ತದೆ. ಸೊ ಹೊಸ ಪ್ರತಿಭೆಗಳು ಎಷ್ಟೋ ಮಟ್ಟದಲ್ಲಿ ಬರಬಹುದು. ಅದರಲ್ಲಿ ಒಂದು ಕಂಪನಿಗೆ ಆಪ್ಷನ್ ಸಿಗ್ಬೋದು, ಯಾವುದು ಚೆನ್ನಾಗಿದೆ, ಯಾರು ಚೆನ್ನಾಗಿದ್ದಾರೆ ಅಂತೇಳಿ ಅವರನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಮುಂದೆ ಸಾಧ್ಯವಾಗುತ್ತೆ. ಮೂರನೇದು, ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಪಡೆಯೋದು ಸುಲಭ. ರೈಟ್, ನಿಮ್ಮ ಕೆಲಸ ಏನಿದೆ, ನಿಮ್ಮ ಆರ್ಗನೈಸೇಷನಲ್ಲಿ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಇಲ್ಲದೇ ಇರ್ಬೋದು ಇಂಟರ್ನಲ್ಲಿ. ಸೊ ಎಕ್ಸ್ಟರ್ನಲ್ಲಿ ಅವನು ಸಿಗ್ಬೋದು. ಅಂಥ ಸಂದರ್ಭದಲ್ಲಿ ಇದು ಸುಲಭದ ಮಾತು. ನಾಲ್ಕನೇದು, ಯುವ ರಕ್ತವು ಮೂಲಕ್ಕೆ ಪ್ರವೇಶಿಸುವ ಮೂಲಕ ಹೊಸ ತಾಜಾ ಮತ್ತು ಅದ್ಭುತ ವಿಚಾರಗಳನ್ನು ತರುತ್ತದೆ. ಹೊಸಬರು ಬಂದಾಗ ಹೊಸ ವಿಷಯಗಳು ಬರುತ್ತೆ, ಹೊಸ ಸ್ಫೂರ್ತಿ ಬರುತ್ತೆ. ರೈಟ್, ಹೊಸ ಜನರಿಂದ ಬೇರೆ ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಂಬರ್ 5, ಸಂಸ್ಥೆಯಲ್ಲಿ ಉಳಿಯಲು ಉದ್ಯಮದ ಬಗ್ಗೆ ಹೊಸ ದೃಷ್ಟಿಕೋನ ಹುಡುಕುವ ಅವಶ್ಯಕತೆ ಇದೆ. ಇದು ಅಭ್ಯರ್ಥಿಗಳನ್ನು ಬಾಹ್ಯವಾಗಿ ನೇಮಕ ಮಾಡಿಕೊಳ್ಳುವುದರಿಂದ ಸಾಧ್ಯವಾಗುತ್ತೆ. ರೈಟ್, ಸೊ ಕಂಪನಿಯ ಬಗ್ಗೆ ಹೊಸ ದೃಷ್ಟಿಕೋನ ಇದ್ದವರಿಂದ ಆಗಲ್ಲ, ಹೊಸತಾದಾಗ ಚೇಂಜಸ್ ಆಗುತ್ತೆ, ಬದಲಾವಣೆ ಬರಲಿಕ್ಕೆ ಸಾಧ್ಯ. ಸೊ ಸಂಸ್ಥೆಯಲ್ಲಿ ಸೂಕ್ತ ಅಭ್ಯರ್ಥಿಗಳು ಲಭ್ಯವಿಲ್ಲದಾಗ, ಸೊ ಕಂಪನಿ ವೈವಿಧ್ಯಮಯಗೊಳಿಸಿದಾಗ ಸಂಸ್ಥೆಗಳಿಂದ ವಿಲೀನಗೊಳಿಸುವ ಮೂಲಕ ವಿಸ್ತರಿಸುವಾಗ ಅದು ಅತ್ಯಗತ್ಯವಾಗಿರುತ್ತೆ. ಸೊ ಎಲ್ಲ ಟೈಮಲ್ಲಿ ಇಂಟರ್ನಲ್ಲೇ ನಂಬ್ಕೊಂಡಿರೋಕ್ಕಾಗಲ್ಲ. ಸೊ ಕಂಪನಿ ಬೇರೆ ಕಡೆ ಹೋಗುತ್ತೆ, ಅದು ವಿಸ್ತರಣೆಗೊಳ್ಳುತ್ತದೆ, ಮರ್ಜರ್ ಇರುತ್ತೆ, ಅಕ್ವಿಸಿಷನ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಂಟರ್ನಲ್ಲಿ ಜನ ಇಲ್ಲದಾಗ ಎಕ್ಸ್ಟರ್ನಲ್ ಹೋಗಲೇಬೇಕಾಗುತ್ತೆ. ನೆಕ್ಸ್ಟ್, ಇಂದಿನ ಜಾಗತಿಕ ವ್ಯಾಪಾರ ಅವಶ್ಯಕತೆಗಳು ಅಭ್ಯರ್ಥಿಗಳನ್ನು ಬಾಹ್ಯವಾಗಿ ನೇಮಕ ಮಾಡಿಕೊಳ್ಳಲು ಸಹ ಕರೆ ನೀಡುತ್ತಿದೆ. ರೈಟ್, ಇವನ್ ಎಂಪ್ಲಾಯೀಸ್ ಕೂಡ ಏನು ಮಾಡ್ತಿದ್ದಾರೆ, ಕಂಪನಿಗಳು ಹೊರಗಿನಿಂದಲೇ ಪಡ್ಕೋಬೇಕು, ಹೊರಗಿನಿಂದಲೇ ಜನರನ್ನು ಆಕರ್ಷಿಸಬೇಕಂತ ಹೇಳ್ತವೆ. ನಂಬರ್ 8, ಬಾಹ್ಯ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳುವುದರಿಂದ ಅನುಭವಿ ಮತ್ತು ಹೆಚ್ಚು ಅರ್ಹ ಮತ್ತು ನುರಿತ ಅಭ್ಯರ್ಥಿಗಳನ್ನು ಹುಡುಕಲು ಅನೇಕ ಅವಕಾಶಗಳು ತೆರೆಯುತ್ತದೆ. ರೈಟ್, ಅವರು ಬೇರೆ ಬೇರೆ ವ್ಯವಸ್ಥೆ ಅಥವಾ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಹಾಯ ಮಾಡ್ತಾರೆ. ಸೊ ಅನುಭವಿ ಮತ್ತು ಹೆಚ್ಚು ಸಾಮರ್ಥ್ಯ, ಅರ್ಹ ಇವರುಗಳನ್ನ ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನಂಬರ್ 9, ಹೊರಗಿನವರ ದೃಷ್ಟಿಕೋನ, ಪ್ರವೃತ್ತಿ ಇವೆಲ್ಲ ಬೇಕಾಗುತ್ತೆ. ಇದರಿಂದ ಹೊಸ ಅಭ್ಯರ್ಥಿಗಳು ನೇಮಿಸಿಕೊಳ್ಳೋದು ಸಂಸ್ಥೆಯ ಉದ್ದೇಶಗಳನ್ನು ಬಾಹ್ಯವಾಗಿ ಪೂರೈಸಿದಾಗೆ ಆಗುತ್ತದೆ. ನೆಕ್ಸ್ಟ್, ಇದರ ಅನನುಕೂಲಗಳೇನು ನೋಡುವ. ಫಸ್ಟ್ ಒನ್, ಹೊರಗಿನಿಂದ ಜನರು ನೇಮಿಸಿಕೊಳ್ಳೋದು ದುಬಾರಿ ಮತ್ತು ಹೆಚ್ಚು ಸಮಯ ತಗೊಳ್ಳೋದು. ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕು, ತುಂಬ ಕೆಲಸ ಇರುತ್ತೆ. ರೈಟ್, ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅಡ್ವರ್ಟೈಸ್ ಆಗಬಹುದು ಅಥವಾ ಬೇರೆ ಬೇರೆ ಮೂಲಗಳಿಂದ ನೀವು ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಸೊ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತಾರೆ. ಎರಡನೇದು, ಸಂಸ್ಥೆಗಳೊಂದಿಗೆ ಪರಿಚಯವಿಲ್ಲದ ಹೊಸ ಅಭ್ಯರ್ಥಿಗಳಿಗೆ ತರಬೇತಿ ಅಗತ್ಯವಿರುತ್ತೆ. ಸೊ ಇದು ವೆಚ್ಚ ಜಾಸ್ತಿ ಆಗ್ಬೋದು. ರೈಟ್, ಸೊ ಹೊಸ ಅಭ್ಯರ್ಥಿ ಹೇಳಿದೊಮ್ಮೆ ಅವರಿಗೆ ಟ್ರೈನಿಂಗ್ ಬೇಕು, ಕಂಪನಿ ಬಗ್ಗೆ ನಾಲೆಜ್ ಇರಲ್ಲ. ಇದನ್ನೆಲ್ಲ ಪಡ್ಕೋಬೇಕಾದ್ರೆ ಏನು ಬೇಕು, ಖರ್ಚು ಜಾಸ್ತಿ ಆಗುತ್ತೆ. ಇದು ಪ್ರಸ್ತುತ ನೌಕರ ಮೇಲೆ ಪರಿಣಾಮ ಬೀರಬಹುದು, ಯಾಕೆಂದರೆ ಅವರು ಬಡ್ತಿಗಾಗಿ ಶ್ರಮಿಸಲು ಪ್ರೇರಿಸಲ್ಪಟ್ಟಿರಲ್ಲ. ರೈಟ್, ಇವರು ಬಡ್ತಿ ಸಿಗುತ್ತಂತ ಕಾಯ್ತಾ ಇರ್ತಾರೆ, ಆದರೆ ಹೊರಗಿನಿಂದ ನೀವು ಬೇರೆಯವರಿಗೆ ಅಪಾರ್ಚುನಿಟಿ ಕೊಟ್ಟಾಗ, ಚಾನ್ಸ್ ಕೊಟ್ಟಾಗ ಇವರಿಗೆ ಬೇಜಾರು ಆಗ್ಬೋದು, ಪರಿಣಾಮ ಬೀರ್ಬೋದು. ನಾಲ್ಕನೇದು, ಪ್ರಸ್ತುತ ಉದ್ಯೋಗಿಗಳು ಇದು ಭವಿಷ್ಯದಲ್ಲಿ ತಮ್ಮ ಅವರ ಬಡ್ತಿಯ ಮೇಲೆ ಪರಿಣಾಮ ಬೀರಬಹುದು ಎಂದು ಭಾವಿಸಬಹುದು ಮತ್ತು ಅವರ ಸ್ಥೈರ್ಯ ಕಡಿಮೆ ಆಗ್ಬೋದು. ಸೊ ಹೊಸ ಎಂಪ್ಲಾಯಿನೂ ಸೆಲೆಕ್ಟ್ ಮಾಡಿದಾಗ ಇವಾಗ ಹೊರಗಿನವ್ರು ಬಂದರು ಅಂತ ಅವ್ರು ಅಂದ್ಕೊಂಡು ಇವರು ನಮ್ಮ ಬಡ್ತಿ ಮೇಲೆ ಪರಿಣಾಮ ಬೀರ್ತಾರೆ, ಇದು ನಮಗೆ ಮುಂದೆ ಅವರಿಗೆ ಕಂಟಕ ಆಗ್ಬೋದು ಅಂತ ಹೇಳಿ ಇದು ಅವ್ರ ಮೇಲೆ ಪರಿಣಾಮ ಬೀರ್ಬೋದು. ನಂಬರ್ 5, ಹೊಸ ಉದ್ಯೋಗಿಗಳ ಆಲೋಚನೆಗಳು ಪ್ರಸ್ತುತ ಕೆಲಸ ಮಾಡುವ ನೌಕರರಿಗೆ ಸಂಘರ್ಷವನ್ನು ಹೊಂದಿರಬಹುದು ಮತ್ತು ವಿವಾದಗಳು ಉದ್ಭವಿಸಬಹುದು. ರೈಟ್, ಹೊಸಬರಿಗೆ ಜಾಸ್ತಿ ಆದ್ಯತೆ ಕೊಟ್ಟಾಗ ಇದು ಆಟೋಮೆಟಿಕ್ ಆಗಿ ಆರ್ಗನೈಸೇಷನ್ ನಡೀತದೆ. ಅವ್ರ ನಡುವೆ ಸಂಘರ್ಷ ಬರುವವರು, ಅವರ ಹೊಸಬರು, ಇವರು ಕಂಪನಿಯವರು, ಓಲ್ಡ್ ಕಂಪನಿಯಿಂದಲೇ ಇದ್ದವರು ಅಂತ ಹೇಳಿ ಅವರ ನಡುವೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆಯೂ ಇದೆ. ನೆಕ್ಸ್ಟ್ ಟಾಪಿಕ್, ಇತ್ತೀಚಿನ ಪ್ರವೃತ್ತಿಗಳು ಏನೆಲ್ಲ. ಸೊ ಕಂಪನಿಗಳು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಅಳವಡಿಸಿದ್ದಾರೆ ನೋಡುವ. ಫಸ್ಟ್ ಒನ್, ಹೊರಗುತ್ತಿಗೆ. ಕೆಲವು ಆರ್ಗನೈಸೇಷನ್ ಏನು ಮಾಡ್ತವೆ, ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಹೋಗಲ್ಲ ಯಾವುದೋ ಒಂದು ಜಾಬ್ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಇದೆ ಅಂತ ಅಂದ್ಕೊಳ್ಳಿ, ಆ ಹಾಸ್ಪಿಟಲ್ನವರು ಅವರ ಅಡ್ಮಿನಿಸ್ಟ್ರೇಷನ್ ಜಾಬ್ ಮೇಯ್ನಾಗಿ ಅವರ ಆಪ್ರೇಷನ್ಸ್ ಏನಿರುತ್ತೆ ಮೇನ್ ಕೆಲಸ ಅದರ ಮೇಲೆ ಮಾತ್ರ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೇವೆ. ಆದರೆ ಸಪೋಸ್ ಕ್ಲೀನಿಂಗ್ ಕೆಲಸ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಸೆಕ್ಯೂರಿಟಿ ಕೆಲಸ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕೆಲವು ಆರ್ಗನೈಸೇಷನ್ ನೋಡಿರ್ಬೋದು, ಇಂಥ ಕೆಲಸಗಳನ್ನ ಏನು ಮಾಡ್ತಾರೆ, ಹೊರಗುತ್ತಿಗೆ ಕೊಟ್ಟು ಬಿಡ್ತಾರೆ. ಬೇರೆ ಒಂದು ಕಂಪನಿ ಇರುತ್ತೆ, ಈ ಎಲ್ಲ ಸರ್ವಿಸನ್ನು ಅವರೇ ಮಾಡಿಕೊಳ್ತಾರೆ. ಸೊ ಹೊರಗುತ್ತಿಗೆ ನೀಡಿದಾಗ ಏನಾಗುತ್ತೆ, ಸೊ ಯಾವುದೇ ಒಂದು ಎಂಪ್ಲಾಯಿ
ಆಸ್ಪತ್ರೆಯ ಸಿಬ್ಬಂದಿ ಆಗಿರಲ್ಲ. ಆವಾಗ ಖರ್ಚು ಕಡಿಮೆ ಆಗ್ಬೋದು, ಅಥವಾ ಓವರಾಲ್ ಆಗಿ ಅವರನ್ನು ಮ್ಯಾನೇಜ್ ಮಾಡುವ ಕೆಪ್ಯಾಬಿಲಿಟಿ ಆ ಹಾಸ್ಪಿಟಲಿಗೆ ಇರಲ್ಲ, ಆದರೂ ಅವರು ತಗೊಳ್ಳೋಕ್ಕೆ ಹೋಗಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರ ಕೆಲಸ ಕಡಿಮೆಯಾಗಿ ಒಂದು ಪ್ರೋಸೆಸ್ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ಬೇಟೆಯಾಡೋದು ಅಥವಾ ದಾಳಿ ಮಾಡೋದು ಅಂತ ಹೇಳಿದ್ದಾರೆ. ಸೊ ಬೇಟೆಯಾಡೋದು ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ, ಎರಡು ಕಂಪನಿ ಅಂದ್ಕೊಳ್ಳಿ, ಕಾಂಪಿಟೇಟರ್ಸ್. ಸೊ ಕಾಂಪಿಟೇಟರ್ಸ್ ಏನಾಗುತ್ತೆ, ಸೊ ಒಂದು ಕಂಪನಿಯಲ್ಲಿ ಒಬ್ಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ಅಥವಾ ಟಾಪ್ ಲೆವೆಲಲ್ಲಿ ಒಂದು ಒಳ್ಳೆಯ ಎಂಪ್ಲಾಯ್ ಆಗಿದ್ದಾನೆ ಅಂದ್ಕೊಳ್ಳಿ. ಅವನಿಗೆ ಏನು ಮಾಡ್ತೀರಿ ನೀವು, ನಮ್ಮ ಕಂಪನಿಗೆ ಬರಬೇಕು ಅಂತ ಹೇಳಿ ನೀವೇನು ಮಾಡ್ತೀರಾ, ಅವರಿಗೆ ಬೇರೆ ಬೇರೆ ಅವಕಾಶಗಳನ್ನು ನೀಡ್ತೀರಾ. ಸೊ ಅಥವಾ ಯಾವುದೋ ಒಂದು ಸಿಚುವೇಷನಲ್ಲಿ ಸಿಕ್ಕಿದಾಗ ಇವನು ನಮ್ಮ ಕಂಪನಿಗೆ ಬಂದರೆ ಚೆನ್ನಾಗಿರುತ್ತೆ, ನಮ್ಮ ಕಂಪನಿಯಲ್ಲಿ ಇನ್ನೂ ನಿಮಗೆ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರನ್ನು ನೀವು ಅಲ್ಲೇ ಬೇಟೆಯಾಡಿ ನಮ್ಮ ಕಂಪನಿಗೆ ಬರುವ ಹಾಗೆ ಮಾಡ್ಬೋದು. ಈ ನೇಮಕಾತಿ ಇತ್ತೀಚಿನ ದಿನಗಳಲ್ಲಿ ಈ ನೇಮಕಾತಿ ಒಂದು ಕಾಮನ್ ಆಗಿಬಿಟ್ಟಿದೆ. ವಿತ್ ಹೆಲ್ಪ್ ಆಫ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಇರ್ಬೋದು, ನೀವು ನೋಡಿರ್ತೀರ. ಅದರಲ್ಲಿ ನಿಮಗೆ ಎಷ್ಟು ಮಾಹಿತಿಗಳು ಸಿಗುತ್ತೆ, ಎಲ್ಲೆಲ್ಲಿ ಜಾಬ್ ಅಪಾರ್ಚುನಿಟಿ ಇದೆ ಅಂತ ಸಿಗುತ್ತೆ. ಮತ್ತು ವೆಬ್ಸೈಟ್ಗಳಿದ್ದಾವೆ, ಅದರಲ್ಲಿ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿಟ್ಟಾಗಾಯಿತು. ಪ್ರೊಫೈಲ್ ಅಪ್ಡೇಟ್ ಮಾಡಿ ಅವರು ಯಾವ ಟೈಪ್ನ ಜಾಬ್ ಬೇಕು, ಯಾವ ಟೈಪ್ನ ರಿಕ್ವೈರ್ಮೆಂಟ್ ಇದೆ, ಅದರ ಪ್ರಕಾರ ಅದನ್ನು ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಈ ನೇಮಕಾತಿ. ಸೊ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ನೇಮಕಾತಿ ಮಾಡಿಕೊಳ್ಳುವ ವಿಧಾನ. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಇಷ್ಟುವರೆಗೆ ನೀವು ನನ್ನ ವೀಡಿಯೋಗಳಿಗೆ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಿಗೆ VSKU ಬಳ್ಳಾರಿ ಯೂನಿವರ್ಸಿಟಿ ಸಂಬಂಧಿಸಿದ ಸ್ಪೆಷಲಿ ಬಿಕಾಮ್ ಕೋರ್ಸ್ನ ಸಬ್ಜೆಕ್ಟ್ಗಳಿಗೆ ಮುಂದಿನ ದಿನಗಳಲ್ಲಿ ವೀಡಿಯೋಸ್ ಬರ್ತಾ ಇರ್ತವೆ. ಇದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.